line perpendicular to the line segment joining the point 1, 0 and 2, 3 divides it in the ratio of 1:n. Find the equation of the line. ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಎರಡು ಪಾಯಿಂಟ್ ಇದೆ, ಎ ಆ್ಯಂಡ್ ಬಿ. ಅದರಲ್ಲಿ ಈ ಲೈನಲ್ಲಿ ದೇರ್ ಇಸ್ ಅ ಪಾಯಿಂಟ್ ವಿಚ್ ಡಿವೈಡ್ಸ್ ದ ಲೈನ್ ಇನ್ ದ ರೇಷಿಯೋ ಆಫ್ 1:n. ಹಾಂ, ಇದು ವೇರಿಯಬಲು 1:4 ಆಗ್ಬೋದಾಯಿತು, 1:5 ಆಗ್ಬೋದಾಯಿತು, ಏನೋ ರ್ಯಾಂಡಮ್ ಇದು, ಸರಿನಾ? ಈ ಪಾಯಿಂಟ್ ಹತ್ರ ನಾವು ಈ ಪಾಯಿಂಟ್ ಥ್ರೂ ಹೇಳಬೇಕು ಅಂತ ಹೇಳಿದ್ರೆ ಒಂದು ಪರ್ಪೆಂಡಿಕ್ಯುಲರ್ ಲೈನ್ ಡ್ರಾ ಮಾಡಬೇಕು. ಸರಿನಾ? ವಿಚ್ ಡಿವೈಡ್ಸ್ ದಿಸ್ ಲೈನ್ ಇನ್ ದ ರೇಷಿಯೋ ಆಫ್ 1:n. ಈ ಪಾಯಿಂಟ್ ಬಂದು x, y ಆಯಿತಾ? ಸೊ ಮೊದಲಿದಾಗ ಅದನ್ನೆಲ್ಲ ಬರೆಯೋಣ. ಲೆಟ್ ಪಾಯಿಂಟ್ ಎ ಬಿ 1, 0, point B be 2, 3 and point M be x, y. ಸರಿನಾ? then point M x, y, the point dividing AB in the ratio of 1:n. ಸರಿನಾ? ನೆಕ್ಸ್ಟು let L1 be the required line. ಆಯ್ತಾ ಹುಡುಗರ? ಸೊ ದಿಸ್ ಇಸ್ ಆಲ್ ದ ಇನಿಷಿಯಲ್ ಕಂಡೀಷನ್. ಇವಾಗ ವರ್ಕಿಂಗ್ ಶುರು ಮಾಡ್ಬೋದು ನಾವು. ಸೊ ಇಷ್ಟೆಲ್ಲ ನಾವು ಬರೀಲೇಬೇಕು ಇಂಟ್ರಡಕ್ಷನ್ ಥರ. ಸೊ ಇವಾಗ ಏನು ಮಾಡೋದು, ಇವಾಗ ಹೇಗೆ ಕಂಡುಹಿಡಿಯೋದು? ಮೊದಲನೇದಾಗಿ ಯಾವುದೇ ಒಂದು ಲೈನಿಗೆ ಈಕ್ವೇಷನ್ ಬರೀಬೇಕು ಅಂತ ಹೇಳಿದ್ರೆ ಆ ಲೈನ್ ಸ್ಲೋಪು ಮತ್ತು ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ನು ಇವೆರಡು ಇನ್ಫಾರ್ಮೇಷನ್ ಮಿನಿಮಮ್ ಬೇಕೇ ಬೇಕು ಅಲ್ವಾ? ಸೊ ಇದು ಸ್ಲೋಪ್ ಹೇಗೆ ಕಂಡುಹಿಡಿಯೋದು? ವಿತ್ ದ ಹೆಲ್ಪ್ ಆಫ್ ದ ಸ್ಲೋಪ್ ಆಫ್ ಎ ಬಿ. ಸೊ ಇವೆರಡು ಸ್ಲೋಪಿಂದ ನಾವು ಹೇಗೆ ಬರಿಬೋದು ರಿಲೇಷನ್ಶಿಪ್ಪು? ಇವೆರಡು ಸ್ಲೋಪಿಂದ m1 ಇಂಟು MAB is equal to -1 ಅಂತ ಹೇಳಿ, ಸರಿನಾ? ಸೊ ಸ್ಲೋಪ್ ಆಫ್ AB is equal to change of y divided by change of x. So slope of AB is 3 minus 0 divided by, so ಇದನ್ನು ಫಸ್ಟು ಇದು ಸೆಕೆಂಡ್ ಅಂತ ತೊಗೊತಾಯಿನಿ, 2 minus 1 which is 3. ಸೊ ನಮ್ಮ ಸ್ಲೋಪ್ ಬಂತು. ನೆಕ್ಸ್ಟು ಸ್ಲೋಪ್ ಆಫ್ L1 ಕಂಡುಹಿಡಿಬೋದು. ಹೇಗೆ? -1 ಬೈ ಸ್ಲೋಪ್ ಆಫ್ ಎ ಬಿ ಉಪಯೋಗಿಸ್ಕೊಂಡು. ಸೊ ದಿಸ್ ಇಸ್ -1/3 ಆಗುತ್ತೆ. ಏನಕ್ಕಪ್ಪ ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಹೇಗಪ್ಪ ಬಂತು ನಮಗೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ L1 ಬೀಯಿಂಗ್ ಪರ್ಪೆಂಡಿಕ್ಯುಲರ್ ಟು ಲೈನ್ ಎ ಬಿ ಆರ್ ಎ ಬಿ ಅಂತಲೇ ಬರೆಯೋಣ, ಸರಿನಾ? ಸೊ ದ ರಿಲೇಷನ್ಶಿಪ್ ಕಮ್ಸ್ ಫ್ರಮ್ ದ್ಯಾಟ್. ಆಯಿತು. ನೆಕ್ಸ್ಟ್ ಏನೋ ಪಾಯಿಂಟ್ ಎಮ್ ಕಂಡುಹಿಡಿಬೇಕು. ಹೇಗೆ? ಸೆಕ್ಷನ್ ಫಾರ್ಮುಲಾ x, y is equal to 1 into n, 2 into 1, so n plus 2 divided by 1 plus n, comma 0 into n, that is 0, 3 into 1, that is 3, divided by 1 plus n, closing the brackets. ಸರಿನಾ? ಇವಾಗ ನಮ್ಮ ಹತ್ರ ಪಾಯಿಂಟ್ ಇದೆ, ನಮ್ಮ ಹತ್ರ ಸ್ಲೋಪ್ ಇದೆ, ಅದರಿಂದ ಏನು ಕಂಡುಹಿಡಿಬೋದು? ಈಕ್ವೇಷನ್ ಆಫ್ ದ ಲೈನ್ ಕಂಡುಹಿಡಿಬೋದು, ಸರಿನಾ? ಸೊ ಈಕ್ವೇಷನ್ ಆಫ್ L1 is given by ಏನೋ m is equal to y minus y naught divided by x minus x naught. ಸೊ ಇಲ್ಲಿ y naught ಅಂತ ಹೇಳಿದ್ರೆ ಇದು ಮತ್ತು x naught ಅಂತ ಹೇಳಿದ್ರೆ ಇದು. ಸ್ಲೋಪ್ ಬಂದು -1/3. ಸೊ -1/3 is equal to y minus y naught divided with x minus x naught. ಸರಿನಾ? ಸೊ ನೆಕ್ಸ್ಟ್ ಇದು
y into 1 plus n minus 3, this entire expression divided with 1 plus n divided with x into 1 plus n minus n plus 2 entire thing divided with 1 plus n. ಸೊ ಇಲ್ಲಿ 1 plus n ಕಟ್ ಆಗುತ್ತೆ. ದಿಸ್ ಇಸ್ 1/3 ಇಟ್ ಸೆಲ್ಫ್. ಸೊ ಇವಾಗ ಇದು ಫ್ರ್ಯಾಕ್ಷನ್ನು. ಸೊ ಇಲ್ಲಿ ಸ್ವಲ್ಪ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಕೊಂಡು, ಸೊ ಮೈನಸ್ ಆಫ್ 1 ಇಂಟು ಎಕ್ಸ್ ಇಂಟು 1 ಪ್ಲಸ್ ಎನ್ ಮೈನಸ್ ಎನ್ ಪ್ಲಸ್ 2ನೇ ಇಡ್ತಾ ಇದ್ದೀನಿ. ಸೊ ದಿಸ್ ಎಂಟೈರ್ ಥಿಂಗ್ ಈಸ್ ಈಕ್ವಲ್ ಟು 3 ಟೈಮ್ಸ್ ಆಫ್ ವೈ ಇಂಟು 1 ಪ್ಲಸ್ ಎನ್ ಮೈನಸ್ 3 ಅಲ್ವಾ. ಸೊ ಇವಾಗ ರೀಅರೇಂಜ್ ಮಾಡ್ಕೊಳ್ಳೋಣ. ಸೊ ಇದನ್ನು ರೈಟ್ ಸೈಡ್ ಟ್ರಾನ್ಸ್ಪೋಸ್ ಮಾಡಿಕೊಂಡು ಇದು -1 ಇರೋದು ಪ್ಲಸ್ ಹಾಕ್ಕೊಳುತ್ತೆ. ಸೊ ಇದು ಎಕ್ಸ್ ಆರ್ 1 ಪ್ಲಸ್ ಎಕ್ಸ್ 1 ಪ್ಲಸ್ ಎನ್ ಟೈಮ್ಸ್ ಆಫ್ ಎಕ್ಸ್ ಮೈನಸ್ ಎನ್ ಮೈನಸ್ 2 ಹಾಕ್ಕೊಳತ್ತಿದ್ದು ಮತ್ತಿದು ಪ್ಲಸ್ 3 ವೈ 1 plus n minus 9, those things will be equal to 0 ಅಲ್ವಾ. ಸೊ ಇದು ಸ್ವಲ್ಪ ರೀಅರೇಂಜ್ ಮಾಡ್ಕೊಂತು ಅಂತ ಹೇಳಿದ್ರೆ 1 plus n 3y minus n minus 11 is equal to 0. ಸೊ ಇದು ನಿಮ್ಮ ಈಕ್ವೇಷನ್ ಆಫ್ ದ ಲೈನ್ ಅಷ್ಟೇ.